ಬೆಳಗಾವಿ ಆಯ್ತು, ವಿಜಯಪುರ ಆಯ್ತು, ಈಗ ಬೆಂಗಳೂರಿನಲ್ಲೂ ಒಂದು ದರೋಡೆ ನಡೆದಿದೆ. ನಾವು ಯಾಕೆ ಇದನ್ನ ನಮ್ಮ ಪ್ರೈಮ್ ನ್ಯೂಸ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂತ ಅಂದ್ರೆ, ದರೋಡೆ ರಾಜ್ಯ ಆಗ್ತಾ ಇದೆಯಾ ಕರ್ನಾಟಕ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ. ಏನ್ ಒಂದಾ ಎರಡ? ಅದರಲ್ಲೂ ಜ್ಯುವೆಲರಿ ಶಾಪ್ಗಳನ್ನ ಕಳ್ಳತನ ಮಾಡುವಂಥದ್ದು ತೀರಾ ಹೆಚ್ಚು ಆಗ್ತಾ ಇದೆ. ಗನ್ ತೋರಿಸಿ ಚಿನ್ನಾಭರಣವನ್ನ ದೋಚಿದ್ದಾರೆ ಖದೀಮರು ದಾಸನಪುರದಲ್ಲಿ. ನೆಲಮಂಗಲದ ದಾಸನಪುರದಲ್ಲಿ ಜ್ಯುವೆಲರಿ ಶಾಪ್ಗೆ ಕನ್ನ ಹಾಕಲಾಗಿದೆ. ರಾಮದೇವ್ ಜ್ಯುವೆಲರಿ ಅಂತ ಆ ರಾಮದೇವ್ ಜ್ಯುವೆಲರಿ ಶಾಪ್ ನಲ್ಲಿ ಚಿನ್ನಾಭರಣ ಕಳ್ಳತನ ಆಗಿದೆ. ಬೈಕ್ ನಲ್ಲಿ ಬಂದಿದ್ದಂತ ಇಬ್ರು ದರೋಡೆಕೋರರು ಇಂಥ ಕೃತ್ಯ ಎಸಗಿದ್ದಾರೆ. ದರೋಡೆ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಜ್ಯದಲ್ಲಿ ಈ ರೀತಿಯಾಗಿ ರಾಬರಿ ಪ್ರಕರಣಗಳು ತೀರಾ ಹೆಚ್ಚಾಗ್ತಾ ಇದೆ. ಹುಷಾರಾಗಿರಿ. ಪರ್ಟಿಕ್ಯುಲರ್ಲಿ ಮಹಿಳೆಯರು ಚಿನ್ನದ ಸರ ಹಾಕೊಳ್ಳೋದು, ಅದನ್ನೇನೋ ಒಂದು ಆಡಂಬರಕ್ಕೋಸ್ಕರ ತೋರಿಸ್ಕೊಳ್ಳುವಂತ ರೀತಿಯಾಗಿ ಅದನ್ನ ವರ್ತಿಸೋದು ಎಲ್ಲ ಮಾಡಕ್ ಹೋಗ್ಬಿಡಿ. ಚಿನ್ನದ ಬೆಲೆ ಹೆಚ್ಚಾಗ್ತಾ ಇದ್ದಂಗೆ ಜೀವದ ಬೆಲೆ ಕಮ್ಮಿ ಆಗ್ತಾ ಇದೆ. ಯಾರನ್ನ ಎಲ್ಲಿ ಕತ್ಕೊಯ್ದು ಬೇಕಾದ್ರೆ ಚಿನ್ನ ಕದಿಯಕ್ಕೆ ಖದೀಮರು ಸಿದ್ಧ ಆಗಿದ್ದಾರೆ. ಯಾಕೆ ಜೀವದ ಬೆಲೆ ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ನಿನ್ನೆನೂ ಕೂಡ ನಿಮ್ಗೆ ಗೊತ್ತಿರ್ಬೋದು, ವಿಜಯಪುರದಲ್ಲಿ ಶೂಟ್ ಮಾಡಿ ಕದ್ದಿದ್ದಾರೆ. ಬೀದರ್ನಲ್ಲಿ ಇಬ್ಬರಿಗೆ ಶೂಟ್ ಮಾಡಿದ್ರು, ಒಬ್ಬ ಸತ್ತೋಗಿದ್ರು. ಅಲ್ಲಿ ದರೋಡೆ ನಡೆದಂಥದ್ದು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಮೊನ್ನೆ ಮೈಸೂರಿನಲ್ಲೂ ಇದೇ ರೀತಿಯಾಗಿ ಬಹಳ ದೊಡ್ಡ ಕಳ್ಳತನ ಆಯ್ತು. ಏನೋ ಸಿಕ್ಕಾಕೊಂಡಿದ್ದಾರೆ, ಇನ್ನು ರಿಕವರಿ ಮಾಡೋದೆಲ್ಲ ಕಷ್ಟದ ಮಾತು ಬಿಡಿ. ಹೀಗೆ ಸಾಲಾಗಿ ಚಿನ್ನಾಭರಣಗಳ ಕಳ್ಳತನ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಇವತ್ತು ಕೂಡ ಹಾಗೆ ನೆಲಮಂಗಲದಲ್ಲೇ, ಬೆಂಗಳೂರಿನಲ್ಲೇ, ಅದು ಏನು ರಾತ್ರಿನೋ ಬಹಳ ಬೆಳಗ್ಗೆನೋ ಅಲ್ಲ, ಸಂಜೆ ಸಂದರ್ಭದಲ್ಲಿ ಎಲ್ಲ ಓಡಾಡೋ ಟೈಮ್ನಲ್ಲೇ ಹೀಗೆ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಮಂಜುನಾಥ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಮಂಜುನಾಥ್, ಏನ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಏನಾದರೂ ಟ್ರೇಸ್ ಔಟ್ ಮಾಡಿದಾರಾ? ಮುಖಚಾರ ಎಲ್ಲ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಲ್ಪೇಶ್, ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಮೂವರು ರಾಜಸ್ಥಾನಿ ಭಾಷೆ ಮಾತಾಡ್ತಕ್ಕಂಥ ವ್ಯಕ್ತಿಗಳಿಂದ ನಡೆದಿರುವಂತಹ ಘಟನೆ ಅಂತ ಈಗಾಗಲೇ ಪೊಲೀಸರಿಗೆ ಪ್ರಾಥಮಿಕ ಮಾಹಿತಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ 50,000 ನಗದು ಜೊತೆಗೆ ಚಿನ್ನಾಭರಣಗಳನ್ನು ದೋಚಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಏನು ದೂರದಲ್ಲಿ ಉಲ್ಲೇಖ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮಾದನಾಯಕನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆಗ್ಲೇ ಸಾಕಷ್ಟು ಪರಿಶೀಲನೆ ನಡೆಸ್ತಕ್ಕಂಥದ್ದು. ಅಂದ್ರೆ ರಾಜ್ಯದಲ್ಲಿ ಸಾಲು ಚಿನ್ನಾಭರಣದ ಅಂಗಡಿಗಳಿಗೆ ನುಗ್ಗಿ ದರೋಡೆಕೋರರು ಗನ್ ತೋರಿಸಿ ಏನು ಆ ಒಂದು ಚಿನ್ನಾಭರಣ ಕದಿಯುವಂತ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥ. ಜೊತೆ ಈಗ ಪ್ರಾಥಮಿಕ ಮಾಹಿತಿ ಇಲ್ಲದು ಆಟಿಕೆ ಗನ್ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ರೆ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಜೊತೆಗೆ ಅದು ಆಟಿಕೆ ಗನ್ನ ಅಥವಾ ನಿಜವಾಗ್ಲೂ ಲೋಡೆಡ್ ಇರ್ತಕ್ಕಂಥ ಗನ್ನ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಸದ್ಯ ಸ್ಥಳಕ್ಕೆ ಡಿಸಿಪಿ ನಾಗೇಶ್ ಅವರು ಕೂಡ ಬಂದು ಭೇಟಿ ನೀಡಿ ಈಗಾಗಲೇ ತೆರಳಿರುವಂತದ್ದು. ಪ್ರಮುಖವಾಗಿ ಏನು ಈ ಹಿಂದೆ ಕೂಡ, ಅಂದ್ರೆ ಕಳೆದ 2-3 ತಿಂಗಳ ಹಿಂದೆ ಕೂಡ ಇದೇ ರೀತಿಯಾಗಿ ಒಂದು ಪ್ರಕರಣ ಒಂದು ಬೆಳಕಿಗೆ ಬಂದಿತ್ತು. ಅಂದ್ರೆ ಮಾದನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಪ್ರಕರಣವನ್ನು ಭೇದಿಸಿತ್ತು. ಸತ್ಯ ಈಗ ಮತ್ತೆ ಈ ರೀತಿಯಾಗಿ ಅಂದ್ರೆ ರಾಜಸ್ಥಾನಿ ಭಾಷೆ ಮಾತಾಡ್ತಕ್ಕಂತಹ ಆರೋಪಿಗಳಿದ್ರೆ, ಈ 3 ಜನ ಆರೋಪಿಗಳು ಏಕಾಏಕಿ ಸಂಜೆ ಒಂದು 6 ಗಂಟೆಯ ವೇಳೆಗೆ ಏಕಾಏಕಿ ಅಂಗಡಿಗೆ ಗನ್ ಹಿಡಿದು ಒಳಗೆ ನುಗ್ತಾರೆ. ನುಗ್ಗಿದ ಸಂದರ್ಭದಲ್ಲಿ ಏನು ಆತ ಮಾಲೀಕ ರಾಮದೇವ್ ಇರ್ತಾನೆ, ಈತನಿಗೆ ಎದುರಿಸಿ ಅಲ್ಲಿರ್ತಕ್ಕಂಥ ಚಿನ್ನಾಭರಣವನ್ನ ಕದಿಯುವಂತ ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಾಥಮಿಕವಾಗಿ ಸಿಸಿಟಿವಿಯ ಬೆನ್ನತ್ತಿ ಹೋಗ್ತಿರ್ತಕ್ಕಂತಹ ಏನು ಪೊಲೀಸ್ನವರು ಇವ್ರು ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು, ಇವೆಲ್ಲವನ್ನ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ಏನ್ ಘಟನೆ ಆಗಿದೆ ಇದರ ಎವಿಡೆನ್ಸ್ ಗಳನ್ನ ಕಲೆ ಹಾಕೊಂಡು ಯಾರು ಇವರು ಅನ್ನೋದನ್ನ ಪತ್ತೆ ಹಚ್ಚೋ ನಿಟ್ಟಿನಲ್ಲಿ ಈಗಾಗಲೇ ಮಾದನಹಳ್ಳಿ ಪೊಲೀಸರು 3 ಟೀಮ್ಗಳನ್ನ ಮಾಡ್ಕೊಂಡು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು. ಆಗ್ತಾನೆ ಹೇಳ್ದಾಗೆ ಮಹಿಳೆಯರು ಕೂಡ ಓಡಾಡೋ ಟೈಮ್ನಲ್ಲಿ ಈ ಚಿನ್ನ ಎಲ್ಲ ಜಾಸ್ತಿ ಹಾಕೊಂಡು ಓಡಾಡೋಕೆ ಹೋಗ್ಬೇಡಿ. ಬಹಳ ಕಳ್ಳತನಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಜೀವಕ್ಕೆ ಬೆಲೆ ಇಲ್ದಂಗೆ ಆಗೋಗಿದೆ. ಚಿನ್ನದ ಬೆಲೆ ಬಹಳ ಹೆಚ್ಚಾಗ್ತಾ ಇದೆ. ಕಳ್ಳತನ ಪ್ರಕರಣಗಳು ಕೂಡ ಹಾಗೆ ತೀರಾ ಹೆಚ್ಚಾಗ್ತಾ ಇದೆ.